ನಿಳಯವನು ಹೊರವಂಟು ಕಂಗಳ ಬೆಳಗು ತಿಮಿರವ ಕೆಡಿಸೆ ಕಂಕಣ ಲಲಿತ ಝೇಂಕೃತಿಯಿಂದ ತೂಗುವ ವಾಮ ಭುಜಲತೆಯ ಒಲಿದು ಮೇಲುದನು ಕಿ ನಡುಗುವ ಮೊಲೆಯ ಭರದಲ್ಲಿ ಅಡಿಡುತ್ತ ಕಳವಳದ ಕರಣದ ಮುಗುದೆ ಬಂದಳು ಬಾಣಸಿನ ಮನೆಗೆ ವಿರಾಟ ಪರ್ವದ ಈ ಪದ್ಯವು ನಾಟಕೀಯ ಸೂಕ್ಷ್ಮ ಮನೋವೈಜ್ಞಾನಿಕ ಕ್ಷಣಗಳನ್ನು ತೆರೆದಿಟ್ಟಿದೆ. ಎಲ್ಲರುಳು ಕಲಿಭೀಮನೇ ಮಿಡುಕುಳ್ಳ ಗಂಡನು ಎಂದು ತೀರ್ಮಾನಿಸಿದ ಸೈರಂಧ್ರಿ ವೇಷಧಾರಿ ದ್ರೌಪದಿಯು ಬಾಣಸಿಗ ಪಾತ್ರಧಾರಿ ಭೀಮನಿಗೆ ರಕ್ಷಣೆಯನ್ನು ಕೋರಿ ನಡುರಾತ್ರಿಯಲ್ಲಿ ಬರುತ್ತಿದ್ದಾಳೆ. ಇವರೀರ್ವರ ಸಂಬಂಧವು ಅಲ್ಲಿ ಯಾರಿಗೂ ತಿಳಿದಿಲ್ಲ. ಈ ಪದ್ಯವು ನಿಳಯವನು ಹೊರವಂಟು ಎಂದು ಪ್ರಾರಂಭಗೊಂಡು ಮುಗುದೆ ಬಂದಳು ಬಾಣಸಿನ ಮನೆಗೆ ಎಂದು ಕೊನೆಗೊಳ್ಳುತ್ತಿದೆ. ಅಡುಗೆ ಮನೆ ಇಲ್ಲಿ ನಿಮಿತ್ತ ಮಾತ್ರ. ವಿರಾಟರಾಜನ ಅರಮನೆಯಲ್ಲಿ ಇವರು ಪರಸ್ಪರ ಭೇಟಿಯಾಗಲು ಸಭಾಭವನವಿದೆ. ರಾಣಿಯ ಅರಮನೆಯಲ್ಲಿ ದಾಸಿಯರಿಗಾಗಿಯೇ ಇರುವ ಪ್ರತ್ಯೇಕ ಸ್ಥಳವೂ ಇದೆ. ಆದರೆ ಸುರಕ್ಷತೆಯ ದೃಷ್ಟಿಯಿಂದ ತೀರಾ ಸಾಮಾನ್ಯವಾದ ಗಮನಾರ್ಹವಲ್ಲದ ಅಡುಗೆ ಮನೆಯನ್ನೇ ಸಂಭಾಷಣೆಗಾಗಿ ಆಯ್ಕೆ ಮಾಡಿಕೊಂಡಿದ್ದಾಳೆ ದ್ರೌಪದಿ. ಅವಳು ಈಗ ಸೇವಕಿ ಮಾತ್ರ. ಆದರೆ ಕವಿ ಅವಳ ದಿವ್ಯ ಲಾವಣ್ಯವನ್ನು ನಮ್ಮ ಕಣ್ಣ ಮುಂದೆ ತರುತ್ತಿದ್ದಾರೆ. ಶೃಂಗಾರ ವರ್ಣನೆಯ ಮೂಲಕ ಪಾತ್ರದ ಆಂತರಿಕ ಮಹಿಮೆಯನ್ನು ಇಲ್ಲಿ ಬಣ್ಣಿಸಲಾಗಿದೆ. ಅವಳ ಕಣ್ಣುಗಳಿಂದ ಹೊರಬಂದ ಕಾಂತಿಯು ಅಂಧಕಾರವನ್ನು ದೂರ ಮಾಡಿದೆ. ಕಂಕಣದಲ್ಲಿ ಝಣಝಣ ಧ್ವನಿಯು ಹೊರಹೊಮ್ಮುತ್ತಿದೆ. ಭುಜವನ್ನು ಲತೆ ಎಂದು ಬಣ್ಣಿಸಿರುವುದು ವಿಶೇಷವಾಗಿದೆ. ವಾಮ ಭುಜಲತೆಯ ಎನ್ನುವಲ್ಲಿ ಸ್ತ್ರೀಲಾವಣ್ಯವನ್ನು, ಮೃದುವಾದ ಚಲನೆಯನ್ನು ಸೌಂದರ್ಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ವಿವರಿಸಿರುವುದನ್ನು ಕಾಣಬಹುದು. ನಡುಗುವ ಮೊಲೆಯ ಭರದಲ್ಲಿ ಇದು ಈ ಪದ್ಯದ ಅತ್ಯಂತ ಸೂಕ್ಷ್ಮ ಭಾಗ. ದೇಹವರ್ಣನೆಯ ಜೊತೆಗೆ ಮನಸ್ಸಿನ ಕಂಪನವನ್ನೂ ತಿಳಿಸಲಾಗಿದೆ. ನಡುಗುವುದು ಅವಳಲ್ಲಿನ ಭಯ, ಆತಂಕ ಮತ್ತು ಕಳವಳವನ್ನು ವರ್ಣಿಸುವ ಪರಿಯಾಗಿದೆ. ಹೊರಗೆ ನಗುಮುಖ ಕಂಡರೂ ಒಳಗೆ ಚಿಂತೆಯ ಮೌನ ಆವರಿಸಿದೆ. ಕಳವಳದ ಮೂಲವೇ ಕೀಚಕನ ಹಿಂಸೆ, ಅವನಿಂದಾದ ಅಪಮಾನ. ಇದಕ್ಕೆ ಪರಿಹಾರವಾಗಿ ದ್ರೌಪದಿಯು ಆಶ್ರಯವನ್ನು, ರಕ್ಷಣೆಯನ್ನು ಬಯಸಿ ಬಾಣಸಿಗನ ಮನೆಗೆ ಬಂದಳು ಎನ್ನಲಾಗಿದೆ. ಕೆಲದೊಲೊಟ್ಟಿದ ಪತ್ರ ಶಾಖಾವಳಿಯ ಫಲರಾಶಿಗಳ ಕಳವೆಯ ಹೊಳೆವುತಿಹ ರಾಜಾನ್ನದಕ್ಕಿಯ ಸಾಲ ಹರಿಯಣದ ಕೆಲಬಲದ ಸಂಭಾರ ಚೂರ್ಣದ ಲಲಿತ ಬೋನದ ವಿವಿಧ ಭಕ್ಷ್ಯಾವಳಿಯ ಬಾಣಸದೊಳಗೆ ಬಂದಳು ಮತ್ತ ಗಜಗಮನೆ. ಹಿಂದಿನ ಪದ್ಯದಲ್ಲಿ ದ್ರೌಪದಿಯ ಚಲನೆಯನ್ನು ಗಮನಿಸಿದೆವು. ಈಗ ನಾವು ಕಾವ್ಯದೊಳಗಿನ ಅಡುಗೆ ಮನೆಗೆ ಜೀವ ತುಂಬುವ ಅದ್ಭುತ ಚಿತ್ರಣವನ್ನು ಕಾಣುತ್ತಿದ್ದೇವೆ.
ಅಡುಗೆ ಮನೆಯಲ್ಲಿ ಪತ್ರ ಶಾಖಾವಳಿಯ ಫಲರಾಶಿಗಳು, ಕಳವೆಯ ಹೊಳೆವುತಿಹ ರಾಜಾನ್ನದಕ್ಕಿ, ಸಾಲ ಹರಿಯಣಗಳು, ಸಂಬಾರ ಚೂರ್ಣ ಹಾಗೂ ಲಲಿತ ಬೋನದ ವಿವಿಧ ಭಕ್ಷಾವಳಿಗಳ ದರ್ಶನವನ್ನು ಮಾಡುತ್ತಿದ್ದೇವೆ. ಪತ್ರ ಎಂದರೆ ಎಲೆಗಳು, ಶಾಖಾವಳಿ ಎಂದರೆ ತರಕಾರಿಗಳು, ಫಲರಾಶಿ ಎಂದರೆ ವಿವಿಧ ಬಗೆಯ ಹಣ್ಣುಗಳ ರಾಶಿ. ಇದು ಸಾಮಾನ್ಯರ ಅಡುಗೆ ಮನೆಯಲ್ಲ, ರಾಜಮನೆತನದವರ ಅಡುಗೆ ಮನೆ. ಸ್ವಾಭಾವಿಕವಾಗಿಯೇ ಇಲ್ಲಿ ಸಂಪತ್ತು, ವೈಭವ ಮತ್ತು ಸೌಂದರ್ಯದ ದರ್ಶನವಾಗುತ್ತಿದೆ. ಸಂಬಾರ ಚೂರ್ಣ ಎಂದರೆ ಮಸಾಲೆ ಪುಡಿ. ಇಲ್ಲಿ ನೋಡುವ ಕ್ರಿಯೆ ಮಾತ್ರ ನಡೆಯುತ್ತಿಲ್ಲ, ಬದಲಿಗೆ ವಾಸನೆಯನ್ನು ಆಘ್ರಾಣಿಸುವ ಮೂಲಕ ಇಂದ್ರಿಯಾನುಭವವೂ ಆಗುತ್ತಿದೆ ದ್ರೌಪದಿಗೆ. ಪಾತ್ರೆಗಳು, ಹರಿವಾಣಗಳನ್ನು ಕ್ರಮಬದ್ಧವಾಗಿ ಜೋಡಿಸಿಡಲಾಗಿದೆ. ವಿವಿಧ ಭಕ್ಷ್ಯಗಳ ಸಮೂಹ ದ್ರೌಪದಿಗೆ ಗೋಚರಿಸುತ್ತಿದೆ. ಈ ಎಲ್ಲ ವೈಭವದ ನಡುವೆ ಬಾಣಸದೊಳಗೆ ಬಂದಳು ಮತ್ತ ಗಜಗಮನೆ. ಅವಳು ಮತ್ತಿನಿಂದ ಕೂಡಿದ ಆನೆಯ ನಡಿಗೆಯೋಪಾದಿಯಲ್ಲಿ ಅಲೆಗೆ ಬಂದಳಂತೆ. ಆ ನಡಿಗೆಯಲ್ಲಿ ಗಂಭೀರತೆ ಇದೆ, ಧೈರ್ಯವಿದೆ, ರಾಜಲಕ್ಷಣದ ನಡೆಯೂ ಇದೆ. ಅವಳು ಮೂಲತಃ ಮಹಾರಾಣಿಯಲ್ಲವೇ? ಪದವಿ ಬದಲಾಗಿ ಈಗ ಸೇವಕಿಯಾಗಿರಬಹುದು, ಆದರೆ ಅವಳ ನೈಜ ಸ್ವಭಾವ ಸ್ವಲ್ಪವೂ ಬದಲಾಗಿಲ್ಲ ಎಂಬ ಸಂಕೇತದಂತೆ ಅವಳ ಪ್ರವೇಶವಾಗಿದೆ.